ದೇವೇಗೌಡರ ಕುಟುಂಬ, ಅದಕ್ಕೆ ಅದರದ್ದೇ ಆದ ಒಂದು ಘನತೆ, ಗೌರವ, ಅದರ ವಿರುದ್ಧ ನೀವು ಹೇಳ್ದಂಗೆ COD ತನಿಖೆ, ಮತ್ತೊಂದು ಮಣ್ಣಂಗಡಿ ಎಷ್ಟೇ ಆಗಿರ್ಬೋದು, ಅದನ್ನೆಲ್ಲ ಗೆದ್ದು ಬಂದಿದ್ದಾರೆ ದೇವೇಗೌಡರು. ಆದರೆ ಇದೊಂದು ನೈತಿಕತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಂದ ನಿರೀಕ್ಷೆ ಮಾಡಿರಲಿಲ್ಲೋ, ಎಷ್ಟೋ ಭಾಳ ಪ್ರೀತಿಯ ಮೊಮ್ಮಗ, ಇವರಿಂದ ಈ ಥರದ್ದು ಆಗತ್ತೆ ಅಂತ ಹೇಳುವಾಗ ಕೇವಲ ದೇವೇಗೌಡರಿಗೆ ಮಾತ್ರವಲ್ಲ, ಇಡೀ ಕುಟುಂಬ, ಇಡೀ ಸಮಾಜ ಒಂದು ರೀತಿಯಲ್ಲಿ ತಲೆ ತಗ್ಗಿಸುವಂಥದ್ದು ಯಾವ ರೀತಿ ಇದೆ ಎನ್ನುವಂಥದ್ದು ಕೂಡ ಎಲ್ಲವೂ ನಿಮ್ಗೆ ಗೊತ್ತಿದೆ. ಈಗ ಈ ನಡುವೆ ರಾಜಕೀಯವಾಗಿ ಸಿಲುಕಿಸೋದಕ್ಕೆ ಹಳೆಯದನ್ನು ತಗೊಬಂದರು. ಏನೇ ಆಗಿರಲಿ, ತಪ್ಪುಗಳಾಗಿದ್ದರೆ ಶಿಕ್ಷೆ ಆಗಲೇಬೇಕು. ಹಳೆಯದು ಹೊಸದು ಲೆಕ್ಕ ಅಲ್ಲ. ಇಲ್ಲಿ ತನಕ ಒಂದು ಲೆಕ್ಕ, ಈ ವಿಡಿಯೋಗಳು ರಿಲೀಸ್ ಆದ ನಂತರ ಮತ್ತೊಂದು ಲೆಕ್ಕ. ಆದರೂ ದೇವೇಗೌಡರು ಈ ನಡುವೆ ಪಕ್ಷದಿಂದ ಉಚ್ಚಾಟನೆ ಮಾಡಿರುವಂಥದ್ದು ಒಂದು ಮಹತ್ತರ ಹೆಜ್ಜೆ. ಈ ನಡುವೆ SIT ತನಿಖೆ ಆಗುತ್ತೆ. ಹೇಗಿರುತ್ತೆ SIT ತನಿಖೆ? SIT ತನಿಖೆ ಹೇಗಿರುತ್ತೆ ಅಂತಂದರೆ, ಸಂತ್ರಸ್ತ ಮಹಿಳೆಯರನ್ನು ಸಂಪರ್ಕ ಮಾಡುತ್ತೆ SIT ತಂಡ. ಶನಿವಾರ SIT ಮಾಡ್ತೀವಿ ಅಂತ ಹೇಳಿತ್ತು ಸರ್ಕಾರ. ಭಾನುವಾರ ಕೆಲವರು ಬಂದು ಅಲ್ಲಿ ತಾಯಿ ಮಗಳು ಬಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ, FIR ದಾಖಲಾಗುತ್ತೆ. ಈಗ 5 ಜನ ಸಂತ್ರಸ್ತರನ್ನು SIT ತಂಡ ಭೇಟಿಯಾಗಿದೆ. ಪ್ರಕರಣದ ಬಗ್ಗೆ ಸಂತ್ರಸ್ತೆಯರ ಹೇಳಿಕೆಯನ್ನು ದಾಖಲು ಮಾಡ್ತಾ ಹೋಗಲಾಗುತ್ತೆ. ಆ ನಂತರ ಸಂತ್ರಸ್ತೆಯರನ್ನ ಕೋರ್ಟ್ಗೆ ಕರೆಸಿ ಅಲ್ಲೂ ಕೂಡ ಹೇಳಿಕೆ ದಾಖಲು ಮಾಡಲಾಗುತ್ತೆ. ಆಮೇಲೆ ಸಂತ್ರಸ್ತೆಯರನ್ನು ಆ ಜಾಗ ಎಲ್ಲೆಲ್ಲಿ ಅವರಿಗೆ ದೌರ್ಜನ್ಯ ಆಗಿದೆ ಆ ಜಾಗಕ್ಕೆ ಕರ್ಕೊಂಡು ಹೋಗಿ, ಆ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡ್ತಾರೆ SIT ಪೊಲೀಸರು. ಬಳಿಕ ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಲಾಗುತ್ತೆ. ರೆಕಾರ್ಡ್ ಮಾಡಿರುವ ಮೊಬೈಲನ್ನು ಕೂಡ ವಶಕ್ಕೆ ಪಡೆಯುತ್ತಾರೆ. ಯಾವ ಮೊಬೈಲಲ್ಲಿ ಮಾಡಿ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಇನ್ನು ಮೊಬೈಲ್ ವಿಡಿಯೋಗಳನ್ನು FSLಗೆ ರವಾನಿಸಲಾಗುತ್ತೆ. FSLನಲ್ಲಿ ವಿಡಿಯೋ ಅಸಲಿಯತ್ತಿನ ಬಗ್ಗೆ ಪರೀಕ್ಷೆ ಮಾಡಲಾಗುತ್ತೆ. ಯಾಕೆಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಫೇಕ್ ಡೀಪ್ ಹೀಗೆಲ್ಲ ಆಗುತ್ತೆ. ಅದೂನೋ ಇದೂನೋ ಹಿಂಗೆಲ್ಲ ಬರುತ್ತೆ. ಯಾವ ಮೊಬೈಲಲ್ಲಿ ಮಾಡಿದ್ದಾರೆ, ಯಾರ ಮೊಬೈಲ್, ಎಲ್ಲವೂ ಕೂಡ FSL ರಿಪೋರ್ಟ್ ಆಧರಿಸಿ ವರದಿಯನ್ನು ತಯಾರು ಮಾಡ್ತಾರೆ SIT ಪೊಲೀಸರು. ಅದನ್ನು ನಂತರ ಕೋರ್ಟ್ಗೆ ಅವರು ಕೋರ್ಟ್ ಮುಂದೆ ಇಡ್ತಾರೆ. ಈಗ ಇಂಥದ್ದೆಲ್ಲ ಆಯ್ತಲ್ಲ, ಏನೆಲ್ಲ ಶಿಕ್ಷೆ ಆಗ್ಬೋದು? ಒಂದು ವೇಳೆ ಆರೋಪ ಸಾಬೀತಾದರೆ ಏನೆಲ್ಲ ಶಿಕ್ಷೆ ಆಗ್ಬೋದು? ನಾವು ಕೆಲವು ಶಿಕ್ಷೆಗಳನ್ನು ನೋಡಿದ್ದೀನಿ. ಅಪರಾಧ ಮಾಡಿದರೆ, ಹಲ್ಲೆ ಮಾಡಿದರೆ, ಮತ್ತೊಂದು ಮಾಡಿದರೆ, ಮಗದೊಂದು ಮಾಡಿದರೆ. ಬಟ್ ಇದಕ್ಕೇನು ಶಿಕ್ಷೆ ನೋಡಿ? IPC ಸೆಕ್ಷನ್ 354A ಪ್ರಕಾರ ಇವರ ಮೇಲೆ ಕೇಸ್ ಲೈಂಗಿಕ ದೌರ್ಜನ್ಯ ಅಂತಂದರೆ ಮೈ ಮುಟ್ಟೋದು ಎಲ್ಲವೂ ಬರುತ್ತೆ ಅದರಲ್ಲಿ. ಲೈಂಗಿಕ ದೌರ್ಜನ್ಯ ಎಸಗಿದ್ರೂ ಸಾಬೀತಾದರೆ 3 ವರ್ಷ ಜೈಲು ಮತ್ತು ದಂಡ. 3 ವರ್ಷ ಜೈಲು ಮತ್ತು ದಂಡ. ಇನ್ನು IPC ಸೆಕ್ಷನ್ 354A ಆಯ್ತಲ್ಲ, D, ಒಂದ್ಸಲ ಅದಕ್ಕೆ ಬೇರೆ, ಪದೇ ಪದೇ ಲೈಂಗಿಕ ಸಂಪರ್ಕ ಆದರೆ ಏನು? ಈ ಕೇಸ್ ಕೂಡ ದಾಖಲಾಗಿದೆ. ಆಮೇಲೆ ಲೈಂಗಿಕ ಸಂಪರ್ಕ ಬೆಳೆಸಲು ತಂತ್ರಜ್ಞಾನ ಬಳಸೋದು, ಮೊಬೈಲ್ ಮುಖಾಂತರ, ಫೋನ್ ಮುಖಾಂತರ, ವಾಟೆವರ್ ಇಟ್. ಇದಕ್ಕೂ ಕೂಡ ಪದೇ ಪದೇ ಲೈಂಗಿಕ ದೌರ್ಜನ್ಯ ಮತ್ತು ತಂತ್ರಜ್ಞಾನ ಬಳಸೋದು, ಕನಿಷ್ಠ 3 ವರ್ಷದಿಂದ ಗರಿಷ್ಠ 5 ವರ್ಷ ತನಕ ಜೈಲು ಶಿಕ್ಷೆ ಜೊತೆಗೆ ಪೆನಾಲ್ಟಿ. ಇನ್ನು IPC ಸೆಕ್ಷನ್ 506 ಕ್ರಿಮಿನಲ್ ಮತ್ತು ಕೊಲೆ ಬೆದರಿಕೆ. ಯಾರಿಗಾದ್ರೂ ಹೇಳಿದರೆ ಈಗ ಹೇಳ್ತಾರಲ್ಲ, ಹಣ ಹಿಂಗಾಗಿದೆ ಅಂತ ಹೇಳಿದಾಗ ಬೆದರಿಕೆ, ಜೈಲಿಗೆ ಹಾಕ್ಬಿಡ್ತೀನಿ, ಒಳಗೆ ಹಾಕಿಸ್ಬಿಡ್ತೀನಿ, ಗೊತ್ತಾ? ಪವರ್ ಇರುತ್ತೆ, ತಾಕತ್ತಿರುತ್ತೆ, ನೋಡಿರ್ತಾರೆ. ಈಗ ಒಬ್ಬ ಸಂಸದ ಅಂತ ಹೇಳಿದಾಗ ಅಲ್ಲಿ SP ನಮಸ್ಕಾರ ಮಾಡ್ತಾರೆ. ಒಬ್ಬ ಸಂಸದ ಅಂತ ಹೇಳುವಾಗ ಅಲ್ಲಿಯ DC ನಮಸ್ಕಾರ ಮಾಡ್ತಾರೆ. ಅಲ್ಲಿರುವಂಥ ಎಲ್ಲ ಪೊಲೀಸರು ನಮಸ್ಕಾರ ಮಾಡ್ತಾರೆ. ಇಡೀ ಜಿಲ್ಲಾಡಳಿತವೇ ನಮಸ್ಕಾರ ಮಾಡುತ್ತೆ ಸಂಸದ ಆ ಕ್ಷೇತ್ರದ. ಅದನ್ನು ನೋಡಿದವ್ರಿಗೊಂದು ಭಯ ಇರುತ್ತೆ, ಅಯ್ಯಪ್ಪ ಇವ್ರು ಹೇಳ್ದಂಗೆ ಕೇಳ್ತಾರೆ, ಬೇಡಪ್ಪ ಅಂತೇಳಿ. ಒಂದು ವೇಳೆ ಇಂಥ ಕೊಲೆ ಬೆದರಿಕೆಗಳನ್ನು ಹಾಕಿದರೆ, ಬೆದರಿಸಿದರೆ ಕನಿಷ್ಠ 2 ವರ್ಷ ಗರಿಷ್ಠ 7 ವರ್ಷ ಜೈಲು ಶಿಕ್ಷೆ ಜೊತೆಗೆ ಪೆನಾಲ್ಟಿ. ಇನ್ನು IPC ಸೆಕ್ಷನ್ 509 ಮಹಿಳೆಯರನ್ನು ಅವಮಾನಿಸುವುದು ಕೂಡ. ಅವಮಾನಿಸೋ ಆಗಿಲ್ಲ, ಬಾರೆ ಹಿಂಗೆಲ್ಲ ಇಲ್ಲ. ಅವಮಾನಿಸುವುದು ಕೂಡ 3 ವರ್ಷ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತೆ. ಭಾಳ ಸ್ಟ್ರಾಂಗ್ ಇದೆ ಈ ಕಾನೂನು. ಇನ್ನು
ಇಷ್ಟೆಲ್ಲ ಆದ ನಂತರ ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ ಬಳಿಕ JDS ಪಕ್ಷ ಎಚ್ಚೆತ್ತುಕೊಂಡಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು JDS ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಯಾಕಂದರೆ ಇಲ್ಲಿ ರಾಜ್ಯಾಧ್ಯಕ್ಷರು ಮಾಡೋಕ್ಕೆ ಬರಲ್ಲ ಇದನ್ನು. ರಾಜ್ಯಾಧ್ಯಕ್ಷರಾದರೆ ಕುಮಾರಸ್ವಾಮಿ, ಇವರು MP ಡೆಲ್ಲಿಯಿಂದ ಬರಬೇಕು, ರಾಷ್ಟ್ರೀಯ ಪಕ್ಷ ಅಂತ ಆಗುತ್ತದೆ ಆ ಲೆಕ್ಕಕ್ಕೆ. HD ದೇವೇಗೌಡರು ಮೊಮ್ಮಗರನ್ನು ಪಕ್ಷದಿಂದಲೇ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಆದರೆ ಹಾಸನ ಚುನಾವಣೆಗೆ ಈಗಾಗಲೇ ಮತದಾನ ಮುಗಿದಿದೆ. ಜೂನ್ 4ರಂದು ಫಲಿತಾಂಶ ಹೊರಬೀಳಲಿದೆ. ಇದೀಗ ಪ್ರಜ್ವಲ್ JDS ಪಕ್ಷದಿಂದ ಉಚ್ಚಾಟನೆ ಆಗಿರೋದ್ರಿಂದ ಚುನಾವಣೆಯಲ್ಲಿ ಗೆದ್ದರೆ ಸಂಸತ್ ಸ್ಥಾನದಲ್ಲಿ ಮುಂದುವರಿತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಇದರ ಜೊತೆಗೆ ಒಂದು ಮಾಹಿತಿ ಬಂತು, ಒಂದು ವೇಳೆ ಗೆದ್ದರೂ ಕೂಡ ಅವತ್ತೇ ಸಂಜೆಯೊಳಗಾಗಿ ರಾಜೀನಾಮೆ ಕೊಡಿಸ್ತಾರೆ. ಯಾಕಂದರೆ ದೇವೇಗೌಡರು ಇಂಥದ್ದನ್ನೆಲ್ಲ ಸಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅದು ಕೂಡ ಇಷ್ಟೊಂದು ಬಹಿರಂಗವಾದ ನಂತರ ಸಾಧ್ಯನೇ ಇಲ್ಲ. ಉಚ್ಚಾಟನೆ ಮಾಡಿ ಆಗಿದೆ. ಅದಕ್ಕಿಂತ ಮೊದಲು ಅನೇಕರು ಕೆಲವು ಶಾಸಕರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರೂ ಕೂಡ ದೇವೇಗೌಡರಿಗೆ ಈ ಕಾಲದಲ್ಲಿ ನಿಜವಾಗಲೂ ಮೊಮ್ಮಗ ಕೊಟ್ಟಂಥ ಇಲ್ಲಿ ತನಕ ದೇವೇಗೌಡರು ನೋವು ತಿಂದಿರ್ಬೋದು, ಇಲ್ಲ ಅಂತಲ್ಲ, ನೋವು ತಿಂದಿರ್ಬೋದು, ಅಧಿಕಾರ ನಿರ್ವಹಿಸಿರ್ಬೋದು ಎಲ್ಲವೂ ಕೂಡ. ಬಟ್ ದೇವೇಗೌಡರಿಗೆ ಈ ಕಾಲದಲ್ಲಿ ತನ್ನ ಪ್ರೀತಿಯ ಮೊಮ್ಮಗ ಕೊಟ್ಟ ಉಡುಗೊರೆ ಇದೆಯಲ್ಲ, ಒಂದು ವೇಳೆ ಅದು ಸಾಬೀತಾದರೆ ಯಾವತ್ತೂ ಕ್ಷಮೆಗೆ ಅರ್ಹವಲ್ಲ. ಪ್ರಜ್ವಲ್ ವರ್ಸಸ್ JDS ಏನಾಗ್ಬೋದು? ಈಗ ದೇವೇಗೌಡರು ಕ್ರಮ ಕೈಗೊಂಡಿದ್ದಾರೆ, ಉಚ್ಚಾಟನೆ ಮಾಡಿದ್ದಾರೆ, ಮಾಡಲೇಬೇಕಾಗತ್ತೆ. ದೇವೇಗೌಡರನ್ನ ಕೇಳೋದು, ಆ ಉಳಿದವ್ರನ್ನ ಕೇಳೋದಿಲ್ಲ. ಆ ನೈತಿಕತೆ ದೇವೇಗೌಡರು ಇಷ್ಟೆಲ್ಲ ಮಾತಾಡಿದ್ರಿ, ನೀವು ಹಿರಿಯರಿದ್ದೀರಿ. ಈಗ ಬೀಸೋ ದೊಣ್ಣೆಯಿಂದ ಪಾರಾಗಲು ದಳಪತಿಗಳು ಕ್ರಮ ಕೈಗೊಂಡಿದ್ದಾರೆ. ಸದ್ಯಕ್ಕೆ ಏನೋ ಸಸ್ಪೆಂಡ್ ಮಾಡಿಲ್ಲ ಅಂದರೆ ಕಿರಿಕಿರಿ ಆಗ್ತಿದೆ. ಪ್ರಜ್ವಲ್ ರೇವಣ್ಣ ಅವರಿಂದ JDSಗೆ ಬಹಳ ದೊಡ್ಡ ಹೊಡೆತ ಇದು, ಸಣ್ಣ ಹೊಡೆತ ಅಲ್ಲ. ರೇವಣ್ಣ ಕುಟುಂಬವೇ ಬೇರೆ, ನಮ್ಮ ಕುಟುಂಬವೇ ಬೇರೆ ಅಂಥೇಳಿ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟುಬಿಟ್ರಿ. ಇವತ್ತು ಆ ಕುಟುಂಬ ಬೇರೆ, ನಮ್ಮ ಅಲ್ಲ, ಅದು ಯಾರ್ದಾದ್ರೂ ಅಷ್ಟೇ. ಕುಟುಂಬ ಅಂದರೆ ಬೇರೆ ಬೇರೆನೇ, ಕಾನೂನಾತ್ಮಕವಾಗಿ ಕೂಡ ಬೇರೆ ಬೇರೆನೇ, ಒಟ್ಟಾಗಿರ್ತಾರೆ ಅನ್ನೋದು ಬೇರೆ ವಿಷಯ ಕೂಡು ಕುಟುಂಬದಲ್ಲಿ ಇರುವಾಗ. ಇನ್ನು JDSನ 19 ಶಾಸಕರ ಭವಿಷ್ಯ ಬೇಕೋ, ಯಾಕೆ ಇಂಥ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಲೇಬೇಕಾಯಿತು ದೇವೇಗೌಡರು ಅಂತಂದರೆ 19 ಶಾಸಕರ ಭವಿಷ್ಯ ಬೇಕೋ, ತಮ್ಮ ಕುಟುಂಬದ ರೇವಣ್ಣ ಪ್ರಜ್ವಲ್ ಮುಖ್ಯವೋ ಅಂಥೇಳಿ ನೀವೇ ತೀರ್ಮಾನ ಮಾಡಬೇಕು ಅಂಥೇಳಿ ದಳದ ಶಾಸಕರು ಸವಾಲು ಹಾಕಿದ್ರು. ಎಷ್ಟು ಜನ ಹಾಕಿದ್ರು ಗೊತ್ತಿಲ್ಲ. ಭಾಳ ಮುಖ್ಯವಾಗಿ ಸಮೃದ್ಧಿ ಮಂಜುನಾಥ್, ಶರಣಗೌಡ ಕಂದಕೂರ್ ಅವರು ಹೇಳಿದ್ರಂತೆ, ನೋಡಿ ಇದರಿಂದ ನಮಗೆ ಭಾಳ ಕಿರಿಕಿರಿ ಆಗ್ತಾಯಿದೆ, ಏನಪ್ಪ ನಿಮ್ಮ ಪಾರ್ಟಿಯವ್ರು ಹಿಂಗಿಂಗಲ್ಲ ಅಂಥೇಳಿ, ದಯವಿಟ್ಟು ಕ್ರಮ ಕೈಗೊಳ್ಳಬೇಕು. ಯಾವಾಗ ಆಕ್ರೋಶ ಹೆಚ್ಚಾಯಿತೋ ದೇವೇಗೌಡರು ತಡ ಮಾಡಲಿಲ್ಲ, ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಹಾಗಿದ್ದರೆ ದೇವೇಗೌಡರು ಅದಕ್ಕೆ ಹಿರಿಯರು ಮುತ್ಸದ್ದಿಗಳು ಅಂತ ಹೇಳೋದು, ಅದಕ್ಕೆ ಅವರೇನು ಕಾಯಲಿಲ್ಲ. ಇವಾಗ ಹೇಳ್ಬೋದಾಗಿತ್ತು, ಇಲ್ಲ ಅದು ಬರಲಿ, ಮತ್ತೊಂದು ಬರಲಿ, ಮಗದೊಂದು ಬರಲಿ, ವರದಿ ಬರಲಿ. ನೋ, ಇದು ದೇವೇಗೌಡರು ತೆಗೆದುಕೊಂಡ ಒಂದು ದಿಟ್ಟ ನಿರ್ಧಾರ. ನಿಜವಾಗ್ಲೂ ಅದಕ್ಕೆ ಒಂದು ರೀತಿಯಲ್ಲಿ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇನ್ನು ಪ್ರಜ್ವಲ್ ಗೆದ್ದರೂ ಫಲ ಇಲ್ವಾ? ಪ್ರಜ್ವಲ್ ಈಗ ಗೆದ್ದರೆ ಸಂಸದರಾಗಿ ಮುಂದುವರಿಬೋದು ಅಲ್ವಾ? ಆರೋಪ ಸಾಬೀತಾದರೆ 7 ವರ್ಷ ಜೀವಾವಧಿ ಶಿಕ್ಷೆ ಆಗುತ್ತೆ. ಒಂದು ವೇಳೆ ಕರೆಕ್ಟಾಗಿ ಆರೋಪ ಸಾಬೀತಾದರೆ 7 ವರ್ಷ. ಆಮೇಲೆ ಕೇಸು ಅಲ್ಲಿ ರೇವಣ್ಣ ಅವರ ಮೇಲೆ ಕೂಡ ಇದೆ, ಮಗನ ಮೇಲೆ ಕೂಡ ಇದೆ. ಮಗ ಮತ್ತು ತಂದೆ ಇಬ್ಬರು ಕೂಡ 7 ವರ್ಷ ಜೀವಾವಧಿ ಶಿಕ್ಷೆ ಆಗುವಂಥ ಸಾಧ್ಯತೆ ಇದೆ. ಭಾರತದಲ್ಲಿ ಪ್ರಜಾಪ್ರತಿನಿಧಿ ಕಾಯ್ದೆ ಅಂತ ಇದೆ. 4 ವರ್ಷಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಗೆ ಗುರಿಯಾದರೆ ಕಷ್ಟ ಇದೆ. 4ಕ್ಕೂ ಹೆಚ್ಚು ವರ್ಷ ಶಿಕ್ಷೆ ಆದರೆ ಸಂಸದ ಸ್ಥಾನ ಅನರ್ಹವಾಗತ್ತೆ. ಆಮೇಲೆ ಮುಂದಿನ 6 ವರ್ಷ ಯಾವುದೇ ಚುನಾವಣೆಗೆ ಕೂಡ ಸ್ಪರ್ಧೆ ಮಾಡುವಂತಿಲ್ಲ. ಬಹುಶಃ ಇದನ್ನೆಲ್ಲ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ಇರಬೇಕಾದ್ರೆ ಗೊತ್ತಾಗಿರಲಿಲ್ವೇನೋ ಪಾಪ. ಇನ್ನು 4ಕ್ಕಿಂತ ಕಡಿಮೆ ವರ್ಷ ಶಿಕ್ಷೆ ಆದರೆ ಯಾವುದೇ ತೊಂದರೆ ಇರೋದಿಲ್ಲ. 4 ವರ್ಷಕ್ಕಿಂತ, ಯಾಕಂದರೆ ಇಲ್ಲಿ 7 ವರ್ಷ ಇದೆ ಶಿಕ್ಷೆ. ಹಾಗಾದರೆ ಸಂಸತ್ ಸ್ಥಾನ ಅನರ್ಹ ಆಗುತ್ತೆ. ಮತ್ತು 6 ವರ್ಷ ನೀವು ಎಲೆಕ್ಷನ್ಗೆ ನಿಲ್ಲೋಂಗಿಲ್ಲ. ಜೈಲಿನಲ್ಲಿದ್ದರೂ ಕೂಡ ಸಂಸದರಾಗಿ ಮುಂದುವರಿಬೋದು 3 ವರ್ಷ ಶಿಕ್ಷೆ ಆದರೆ ಈ ಅವಕಾಶ ನಮ್ಮಲ್ಲಿದೆ. ಈ ನಡುವೆ